ಯಾತ್ರ ಆದ್ರೂ ಓನ್ ವೆಹಿಕಲ್ಸ್ ಆಯ್ತಾ, ಎಲ್ಲೋ ಬೋರ್ಡ್ ಓನ್ ವೆಹಿಕಲ್ಸ್ನ ಲೀಸಿಗೆ ಕೊಡೋರು ಇದ್ರೆ ಮಂತ್ಲಿ. ಸೊ ಬಟ್ ಇವಾಗ ಡ್ಯೂಟಿ ಶುರು ಮಾಡಬೇಕು, ಬಟ್ ಗಾಡಿ ಇಲ್ಲ. ಸೊ ನೋಡೋಣ, ಗಾಡಿ ಯಾರಾದ್ರು ಸಿಗೋವರೆಗೂ ನೀವು ಯಾರಾದರೂ ಕೊಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಮಂತ್ಲಿ ಬೇಸಿಸ್ ಲೀಸ್ಗೆ ವೆಹಿಕಲ್ನ ಕ್ಯಾಬ್ನು ಶಿಫ್ಟೇ ಬೇಕು ನನಗೆ. ತುಂಬ ಹೈ ಡಿಮ್ಯಾಂಡ್ ಮಾಡೋವಂಥದ್ದು, ಲೀಸ್ನ ಜಾಸ್ತಿ ಅಮೌಂಟ್ ಕೇಳೋವಂಥದ್ದು ಆ ಥರ ಯಾರು ಇದ್ದರೆ ದಯವಿಟ್ಟು ಬೇಡ. ಡ್ರೈವಿಂಗ್ ಬಿಟ್ಬಿಟ್ಟಿದ್ದೀನಿ, ಕೇಳ್ತಾ ಇದ್ದೀನಿ ಕಾರ್ನ ಅಂತ ಹೇಳಿದ್ರೆ ಆ 1000 ರೂಪಾಯಿ ನನಗೆ ಸಾಕಾಗೋದಿಲ್ಲ. ನನ್ನ ಒಂದು ಫೈನಾನ್ಷಿಯಲಿ ಪ್ರಾಬ್ಲಮ್ಗೆ, ನನಗಿರೋ ಕಮಿಟ್ಮೆಂಟ್ಗೆ ಆ 1000 ರೂಪಾಯಿ ಸಾಕಾಗೋದಿಲ್ಲ. ಅದೇ ಕ್ಯಾಬ್ ಇದ್ದರೆ ಸ್ವಲ್ಪ 12 ಅವರ್ಗಿಂತ ಜಾಸ್ತಿ ಎಫರ್ಟ್ ಹಾಕಿ ನಾನು ಡ್ಯೂಟಿ ಮಾಡ್ತೀನಿ ಅಂತ. ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಪರ್ಸ್ನಲ್ ಒಂದು ಕೆಲಸ ಆಗಬೇಕಿತ್ತು, ಸೊ ಅದಕ್ಕೋಸ್ಕರ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ವಿಡಿಯೋ ಅಂತ ಹೇಳಿದ್ರೆ, ಗೊತ್ತಿರುತ್ತೆ ನನ್ನ ಹತ್ರ ಯಾವುದೇ ಕಾರ್ ಇಲ್ಲ, ಎಲ್ಲೋ ಬೋರ್ಡ್ ಕ್ಯಾಬ್ ಗಾಡಿ ಇಲ್ಲ. ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, ಯಾತ್ರ ಆದರೂ ಓನ್ ವೆಹಿಕಲ್ಸ್ ಆಯಿತಾ, ಎಲ್ಲೋ ಬೋರ್ಡ್ ಓನ್ ವೆಹಿಕಲ್ಸ್ನ ಲೀಸಿಗೆ ಕೊಡೋರು ಇದ್ದರೆ ಮಂತ್ಲಿ ಈ ಒಂದು ವಿಡಿಯೋ ಮಾಡಿ ಒಂದು ಇನ್ಫಾರ್ಮೇಷನ್ ಕೊಡೋಣ, ಅಂದರೆ ಒಂದು ಇನ್ಫಾರ್ಮೇಷನ್ನ ತಿಳಿಸೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನೂ ಶುರು ಮಾಡಿಲ್ಲ. ಸೊ ಮೋಲ್ಡ್ ಆದಮೇಲಿಂದ ಮನೆಯದು ಕ್ಯೂರಿಂಗ್ ಎಲ್ಲ ಮಾಡಬೇಕಾಗತ್ತೆ. ಮೇಲ್ಗಡೆ ಮೋಲ್ಡ್ ಮೇಲೆ ಕಟ್ಟೆ ಕಟ್ಬಿಟ್ಟು ಅದಕ್ಕೆ ನೀರು ಬಿಡಬೇಕಲ್ಲ. ಸೊ ಅದು ನೀರು ಒಂದು ವೀಕ್ ಕಂಟಿನ್ಯೂಸ್ ನೀರು ಆಗ್ತಿದ್ದಂಗೆ ನೀರು ಹೀರ್ಕೊಳ್ತಾನೆ ಇರುತ್ತೆ, ಡೈಲಿ ಆಗ್ತಾ ಇರಬೇಕಾಗುತ್ತೆ. ಸೊ ನೀರು ಹಾಕೋದಕ್ಕೆ ನಮ್ಮ ವೈಫ್ಗೆ ಆಗದೇ ಇರೋ ರೀಸನಿಂದ ಮಕ್ಕಳು ಇದ್ದಾರಲ್ಲ ಅವ್ರನ್ನ ನೋಡ್ಕೊಳ್ಳೋದೇ ಆಗ್ಬಿಡುತ್ತೆ. ಸೊ ಆ ರೀಸನಿಂದ ಡ್ಯೂಟಿ ಮಾಡಿರಲಿಲ್ಲ. ಸೊ ಬಟ್ ಇವಾಗ ಡ್ಯೂಟಿ ಶುರು ಮಾಡಬೇಕು, ಬಟ್ ಗಾಡಿ ಇಲ್ಲ. ಸೊ ನೋಡೋಣ, ಗಾಡಿ ಯಾರಾದರೂ ಸಿಗೋವರೆಗೂ ನೀವು ಯಾರಾದರೂ ಕೊಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಮಂತ್ಲಿ ಬೇಸಿಸ್ಸು ಲೀಸ್ಗೆ ವೆಹಿಕಲ್ನ ಕ್ಯಾಬ್ನು ಶಿಫ್ಟೇ ಬೇಕು ನನಗೆ ಆಯಿತಾ. ಮತ್ತು ಒಂದಷ್ಟು ಈ ರೂಲ್ಸ್ನ ಹೇಳ್ಬಿಡ್ತೀನಿ. ಏನಪ್ಪ ಅಂತ ಅಂದರೆ, ತುಂಬ ಹಳೆ ಗಾಡಿಗಳು ಬೇಡ. 2019 ಮೇಲ್ಗಡೆ ಯಾವುದಾದ್ರು ಶಿಫ್ಟು ಡಿಸೈರ್ ವೆಹಿಕಲ್ಗಳು ಯಾವ್ದಾದ್ರು ಡೀಸೆಲ್ದು ವೇರಿಯಂಟ್ ಯಾವ್ದಾದ್ರು ಗಾಡಿಗಳಿದ್ದರೆ ಸೊ ಕೊಡೋರು ಯಾರು ಇಂಟ್ರೆಸ್ಟ್ ಇದ್ದರೆ ಮಂತ್ಲಿ ಬೇಸಿಸ್ ಲೀಸ್ಗೆ. ಸೊ ಲೀಗಲಾಗಿ ಅಗ್ರಿಮೆಂಟ್ಗಳನ್ನ ಮಾಡ್ಕೊಳ್ಳೋಣ. ಸೊ ಅಗ್ರಿಮೆಂಟ್ ಇಷ್ಟು ವರ್ಷಕ್ಕೆ ಈ ಥರ ಅಂತೆಲ್ಲ ಏನೇನು ಬೇಕು ಅದನ್ನೆಲ್ಲ ಅಗ್ರಿಮೆಂಟಲ್ಲಿ ಮಾಡಿಕೊಂಡು ನೆಕ್ಸ್ಟು ಗಾಡಿನ ತಗೊಳ್ಳೋದು ಅಥವಾ ನೀವು ಕೊಡೋದು ಆ ಥರ ನೋಡಿಕೊಂಡು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ಬೇಸಿಸ್ ಆಗಲ್ಲ, ಸೊ ವೀಕ್ಲಿ ಬೇಸಿಸ್ಸು ಬೇಡ, ಮಂತ್ಲಿ ಬೇಸಿಸ್ ಕೊಡ್ತೀನಿ ಆಯಿತಾ. ಸೊ ಸುಮಾರು ಜನ ದಯವಿಟ್ಟು ಯಾರಾದರೂ ಇಂಟ್ರೆಸ್ಟ್ ಇರೋರು ಮಾತ್ರ ನನಗೆ ಮೆಸೇಜ್ ಹಾಕಿ. ಅಲ್ಲಿ ನಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ವಾಟ್ಸಪ್ ಗ್ರೂಪ್ದು ಲಿಂಕ್ ಇರುತ್ತೆ. ಸೊ ಅದ್ರಿಗೆ ಬಂದು ಅದರಲ್ಲಿ ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಮಾಡ್ಬೋದು. ನಿಮ್ಮದು ವೆಹಿಕಲ್ ಫೋಟೋ ಮತ್ತು ಡಾಕ್ಯುಮೆಂಟ್ ಫೋಟೋ ಮತ್ತು ವೆಹಿಕಲ್ ಫೋಟೋ ಇಷ್ಟು ಕಳಿಸಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ದಯವಿಟ್ಟು ಕೊಡೋರು ಇಂಟ್ರೆಸ್ಟ್ ಇರೋರು ಮಾತ್ರ ಕಳಿಸಿ. ಮತ್ತು ತುಂಬ ದುಡ್ಡು ಆಸೆ ಪಡ್ತೀವಿ, ತುಂಬ ಹೈ ಡಿಮ್ಯಾಂಡ್ ಮಾಡೋವಂಥದ್ದು, ಲೀಸ್ನ ಜಾಸ್ತಿ ಅಮೌಂಟ್ ಕೇಳೋವಂಥದ್ದು ಆ ಥರ ಯಾರು ಇದ್ದರೆ ದಯವಿಟ್ಟು ಬೇಡ. ಸೊ ಈಗಿನ ಪರಿಸ್ಥಿತಿ ನೋಡಿಕೊಂಡು ಯಾರಾದರೂ ಡ್ರೈವರ್ ಅರ್ಥ ಮಾಡ್ಕೊಂಡಿರೋರು ಈಗಿನ ಪರಿಸ್ಥಿತಿ ಏನಿದೆ ಅಂತ ನೋಡಿಕೊಂಡು ಕೊಡೋರು ಇದ್ರೆ ಹೇಳಿ. ನನ್ನ ಒಂದು ಬಜೆಟ್ ಬಂದ್ಬಿಟ್ಟು ಮಂತ್ಲಿ ಒಂದು 20,000 ರಿಂದ 25,000 ರೂಪಾಯಿ ಒಳಗಡೆ ಅಷ್ಟೇ ಕೊಡೋಕ್ಕಾಗೋದು. ಸೊ ಆ ರೇಂಜಲ್ಲಿ ಯಾರಾದರೂ ಕೊಡೋರು ಇದ್ದರೆ ವೆಹಿಕಲ್ನ ಲೀಸ್ಗೆ ಅಂಥವ್ರು ಮಾತ್ರ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಆಯಿತಾ. ಸೊ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಒಳ್ಳೆ ಕಂಡೀಷನಲ್ಲಿ ಇಲ್ಲದೆ ಗಾಡಿಯನ್ನು ಕೊಟ್ಬಿಡೋದು ನೀವು. ಸೊ ಅದನ್ನು ನಾವು 1 ತಿಂಗಳು ಓಡಿಸೋದು. ಸೊ ಆಮೇಲೆ ನೀವು ಎಲ್ಲ ಕಡೆನೂ ಅಮೌಂಟ್ ಕೊಟ್ಟಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಕೊಂಬರೋದು, ಆ ಥರ ತಗೊಳ್ಳೋದು ಬೇಡ. ನನಗೆ ಗಾಡಿ ಕಂಡೀಷನ್ ಆಗಿರಬೇಕು, ಯಾವುದೇ ಥರ ಪ್ರಾಬ್ಲಮ್ಸ್ ಇರಬಾರ್ದು ಆಯಿತಾ. ಬರೀ ಚಿಕ್ಕ ಪುಟ್ಟ ಪ್ರಾಬ್ಲಮ್ಗಳು, ಪಂಚರು, ಆಯಿಲ್ ಚೇಂಜ್ ಅದೆಲ್ಲ ಬೇಕಾದ್ರೆ ಮಾಡ್ಕೊಳ್ಳೋಣ ಬೇಕಾದ್ರೆ. ಅದಕ್ಕೆ ದೊಡ್ಡ ಪ್ರಾಬ್ಲಮ್ ಬರೋದು. ಬರೀ ನಾವು ಸಂಪಾದನೆ ಮಾಡ್ಕೊಳ್ಳೋದೆಲ್ಲಿ, ನಿಮಗೂ ಸಂಪಾದನೆ ಮಾಡಿ ಗಾಡಿಗೆ ಅಮೌಂಟ್ನ ಕೊಡೋದೆಲ್ಲಿ ಆಯಿತಾ. ಸೊ ಒಳ್ಳೆ ಕಂಡೀಷನಲ್ಲಿರುವಂಥ ಗಾಡಿಗಳನ್ನ ಯಾರು ಕೊಡೋರು ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಅಗ್ರಿಮೆಂಟ್ ಮಾಡ್ಕೊಳ್ಳೋಣ, ಲೀಗಲಾಗಿ ಎಲ್ಲ ನಾವು ಅಗ್ರಿಮೆಂಟ್ ಮಾಡಿಕೊಂಡು ಗಾಡಿ ತೊಗೊಳೋದು ಈಸ್ಕೊಳ್ಳೋದು ಏನೋ ಇದ್ರು ಮಾಡ್ಕೊಳ್ಳೋಣ. ಅಷ್ಟು ಮೋಲ್ಡ್ದು ಒಂದೇ ವೀಡಿಯೋ ಮಾಡಿದ್ದು ಮನೆಯದು. ಮೋಲ್ಡ್ ಆದಮೇಲೆ ಯಾವುದೋ ವೀಡಿಯೋ ಮಾಡಿರಲಿಲ್ಲ, ತೋರಿಸ್ತೀನಿ ಬನ್ನಿ ಯಾವ ಥರ ಮೇಲ್ಗಡೆ ಕಟ್ಟೆ ಕಟ್ಬಿಟ್ಟು ಕ್ಯೂರಿಂಗ್ ಮಾಡ್ತಾಯಿದ್ದೀನಿ ಏನು ಎತ್ತ ಅಂತ. ಸುಮಾರು ಜನ ಅಂದ್ಕೋಬೋದು ಮನೆಗೆ ಬಂಡವಾಳ ಹಾಕಿ ಅದನ್ನ ಗಾಡಿನೇ ತೊಗೊಂಡ್ಬಿಡ್ಬೋದು ಅಂತ. ಸೊ ಗಾಡಿ ತೊಗೋಬೋದು, ಬಟ್ ನೋಡಿ ಇದು ನೋಡಿ, ನೆನ್ನೆ ತಾ ನೀರು ಹಾಕಿದ್ದು. ಈ ಕಡೆ ಸ್ವಲ್ಪ ಡೌನ್ ಇರೋ ಥರ ಇದೆ. ಸೊ ಅದಕ್ಕೋಸ್ಕರ ನೀರು ನಿಂತ್ಕೊಂಡಿಲ್ಲ, ಆ ಕಡೆ ಮಾತ್ರ ನೀರು ನಿಂತ್ಕೊಂಡಿದೆ. ಈ ಥರ ಕಟ್ಟೆ ಕಟ್ಬಿಟ್ಟು ಕ್ಯೂರಿಂಗ್ ಮಾಡ್ತಾಯಿದ್ದೀನಿ. ಇಷ್ಟು ಮನೆ ಕೆಲಸ ಆಯಿತು ಆಲ್ಮೋಸ್ಟಲ್ಲ. ಒಂದು ಮಂತ್ ಯಾವುದೋ ಥರ ಕೆಲಸಗಳನ್ನ ಮಾಡಿಸಲ್ಲ, ಸ್ವಲ್ಪ ಡ್ಯೂಟಿ ಮಾಡ್ಕೊಳ್ಳೋಣ ಅಂತ. ಸೊ ನೋಡುವ ಯಾವ ಥರ ಆಗುತ್ತೆ ಏನು ಎತ್ತ ಅಂತ. ಯಾರಾದ್ರು ಗಾಡಿ ಕೊಡೋರು ಇಂಟ್ರೆಸ್ಟ್ ಇದ್ದು ಮುಂದೆ ಬಂದರೆ ಆದಷ್ಟು ಬೇಗ ನಾನು ಓಲಾ ಉಬರ್ಗೆ ಬರ್ಬೋದು. ಇಲ್ಲ ಅಂತಂದರೆ ಮಾಮೂಲಿ ಇದೆಯಲ್ಲ ನಮ್ಮದು ಸ್ಪೇರ್ ಡ್ರೈವಿಂಗು. ಸೊ ಅದಕ್ಕೆ ಅದನ್ನೇ ಮಾಡ್ತಾಯಿರ್ತೀನಿ. ಸೊ ಯಾರು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಟೈಮ್ ಪಾಸ್ ಮಾಡೋವಂಥವ್ರು ಯಾರೂ ಕೊಡ್ತೀನಿ ಅಂತ ಮುಂದೆ ಬರೋದು, ಆಮೇಲೆ ಕೊಡದೇ ಇರೋದು, ಸಾಧಾರಣ ಯಾರು ದಯವಿಟ್ಟು ಬರಬೇಡಿ. ಇಂಟ್ರೆಸ್ಟ್ ಇದ್ದರೆ
ಕೊಡಿ. ಆಮೇಲಿಂದ ಸುಮಾರು ಜನ ಕೇಳ್ಬೋದು, ಅದನ್ನು ಮಾಡ್ತಿದ್ದಲ್ಲ ಬ್ರೋ, ಅದನ್ನೇ ಮಾಡು ಇದನ್ನೇ ಮಾಡು ಅಂತ. ಸೊ ಮಾಡ್ಬೋದು, ಡ್ರೈವ್ನೇ ಮಾಡ್ಬೋದು. ಬಟ್ ನನ್ನ ಫೈನಾನ್ಷಿಯಲಿ ಕಂಡೀಷನ್ ಸ್ವಲ್ಪ ಟೈಟ್ ಇರೋದ್ರಿಂದ ನನಗೆ ಡೈಲಿ ಡ್ರೈವ್ ಮಾಡ್ಕೊಂಡು 2 ಅವರ್ಗೆ ಆರಾಮಾಗಿ ಒಂದೇ ಒಂದು ಲೊಕೇಶನ್ಗೆ ಹೋಗಿ 12 ಅವರ್ ಡ್ರೈವಲ್ಲಿ, ನೀವು ಗೊತ್ತಿಲ್ಲ ಡ್ರೈವಲ್ಲಿ ಒಂದು 12 ಅವರ್ ಪ್ಯಾಕೇಜ್ ತೊಗೊಂಡು ನೀವು ಡ್ಯೂಟಿ ಮಾಡೋಕ್ಕೆ ಹೋಗ್ತೀರಾ ಅಂತಂದರೆ ಹತ್ರ ಇವಾಗ ಒಂದು 900 ರೂಪಾಯಿ ಸಿಗ್ಬೋದು. ಅದರಲ್ಲಿ 900 ರೂಪಾಯಿ ಸಿಗುತ್ತೆ 12 ಅವರ್ಗೆ. ಬಟ್ ಅಲ್ಲಿ ಏನಂದ್ರೆ ಜಾಸ್ತಿ ಓಡಾಡೋ ಥರ ಇರೋದಿಲ್ಲ ಆಯಿತಾ. ಆದರೆ ನೀವು ಓಲಾ ಉಬರ್ ಕ್ಯಾಬಲ್ಲಿ ಮಾಡ್ತೀನಿ ಅಂತಂದರೆ 12 ಅವರ್ಗೆ ಮಲ್ಟಿಪಲ್ ಲೊಕೇಶನ್ ಓಡಾಡಬೇಕು. ಒಂದೊಂದು ಬುಕ್ಕಿಂಗ್ ಒಂದೊಂದು ಲೊಕೇಶನ್ ಬಿಸಾಕ್ತಾನೆ, ಇಡೀ ಬೆಂಗಳೂರೆಲ್ಲ ಸುತ್ತಬೇಕು ಅಂದ್ಕೊಳ್ಳಿ. 12 ಅವರಲ್ಲಿ ಎಷ್ಟು ಕಿಲೋಮೀಟ್ರ್ ಓಡಿಸ್ತೀವಿ, ಎಷ್ಟು ಸ್ಟ್ರೈನ್ ಆಗಿರುತ್ತೆ ಅಂತ ಗೊತ್ತಿಲ್ಲ. ಅಷ್ಟಾಗಿನೂ ಕೂಡ ಓನ್ ವೆಹಿಕಲ್ ಇದ್ದರೆ ಪ್ರಾಫಿಟ್ಟು. ಅದೇ ನಾವು ಏನಾದರೂ ರೆಂಟು ಲೀಸಿಗೆ ಈಸ್ಕೊಂಡು ಮಾಡ್ತೀವಿ ಅಂತಂದರೆ ಅದ್ರ ಡೀಸೆಲ್ ಫ್ಯೂಲ್ ತೆಗಿಬೇಕು, ಮತ್ತು ಗಾಡಿದು ಲೀಸ್ದು ಅಥವಾ ರೆಂಟದು ಅಮೌಂಟ್ ತೆಗಿಬೇಕು 3,000 ರೂಪಾಯಲ್ಲಿ. ಮತ್ತು ಇನ್ನು ನಮಗೆ ಮಿಕ್ಕೊಳ್ಳೋದು 1,000 ರೂಪಾಯಿ. 12 ಅವರ್ ಅಷ್ಟು ನೀವು ಕಷ್ಟಪಟ್ಟು ಮಾಡಿ ಕೆಲಸನ ನಮ್ಗೆ ಮಿಕ್ಕೊಳ್ಳೋದು ಬಂದ್ಬಿಟ್ಟು 1,000 ರೂಪಾಯಿ. ಬಟ್ 12 ಅವರು ಇಡೀ ಬೆಂಗಳೂರಲ್ಲಿ ಎಲ್ಲಿ ಸುತ್ತಾಡಿರ್ತೀವಿ ಅಂತ ಗೊತ್ತಿಲ್ಲ. ಆದರೆ ಡ್ರೈವಿಲ್ ಹಂಗಲ್ಲ. ಡ್ರೈವಿಲ್ಲೇ 12 ಅವರ್ ಪ್ಯಾಕೇಜ್ ತೊಗೊಂಡು ಹೋಗ್ತೀನಿ ಅಂತಂದರೆ ಫೈನಾನ್ಷಿಯಲ್ ನಿಮಗೆ ಅಷ್ಟೇನು ಕಮಿಟ್ಮೆಂಟ್ ಇಲ್ಲ. 1,000 ರೂಪಾಯಿ ನನಗೆ ಇದ್ರೂ ಸಾಕಾಗತ್ತೆ ಅಂತ ಅನ್ನೋದು ಇದ್ದರೆ ಆರಾಮಾಗಿ ಡ್ರೈವಿಂಗ್ ಮಾಡ್ಕೋಬೋದು. ಸ್ಟ್ರೈನ್ ಆಗಲ್ಲ ಆಯಿತಾ. ಸ್ಟ್ರೈನ್ ಏನೋ ಆ ಥರದ್ದು ಆಗಲ್ಲ. ಆರಾಮಾಗಿ 12 ಅವರ್ ಒಂದೇ ಲೊಕೇಶನ್ ಯಾರೋ ಒಂದು ಕಂಪ್ನಿಗಳು ಕರ್ಕೊಂಡು ಹೋಗ್ತಾರೆ ಪ್ಯಾಕೇಜ್ಗೆ. ಸೊ ಅಲ್ಲಿಗೆ ಕರ್ಕೊಂಡೋಗಿ ವಾಪಸ್ ಕರ್ಕೊಂಬರೋದು ಇರುತ್ತೆ ಅಷ್ಟೇ. ಜಾಸ್ತಿ ಓಡಾಡೋದು ಇರೋಲ್ಲ, ಆರಾಮಾಗಿರುತ್ತೆ. ಫ್ರೀ ಟೈಮ್ ಮಲ್ಕೋಬೋದು, ಏನಾರು ಮಾಡ್ಕೋಬೋದು ನೀವು, ಆ ಥರ ಇರುತ್ತೆ ಡ್ರೈವಿಲಿ. ಸೊ ಬಟ್ ನನಗೇನಪ್ಪ ಡ್ರೈವ್ ಬಿಟ್ಬಿಟ್ಟಿದ್ದೀನಿ ಕೇಳ್ತಾಯಿದ್ದೀನಿ ಕಾರ್ನ ಅಂತ ಹೇಳಿದ್ರೆ ಆ 1,000 ರೂಪಾಯಿ ನನಗೆ ಸಾಕಾಗೋದಿಲ್ಲ. ನನ್ನ ಒಂದು ಫೈನಾನ್ಷಿಯಲಿ ಪ್ರಾಬ್ಲಮ್ಗೆ, ನನಗಿರೋ ಕಮಿಟ್ಮೆಂಟ್ಗೆ ಆ 1,000 ರೂಪಾಯಿ ಸಾಕಾಗೋದಿಲ್ಲ. ಅದೇ ಕ್ಯಾಬ್ ಇದ್ದರೆ ಸ್ವಲ್ಪ 12 ಅವರ್ಗಿಂತ ಜಾಸ್ತಿ ಎಫರ್ಟ್ ಹಾಕಿ ಏನೋ ಡ್ಯೂಟಿ ಮಾಡ್ತೀನಿ ಅಂತಂದರೆ ಸ್ವಲ್ಪ ಎಕ್ಸ್ಟ್ರಾ ಮಿಕ್ಕೊಳ್ಳುತ್ತೆ. ಅದು ಕೂಡ ನಮ್ಮ ಒಂದು ಏನಾದರೂ ಕಮಿಟ್ಮೆಂಟಿಗೆ ಆಗತ್ತೆ ಅನ್ನೋ ಒಂದು ರೀಸನಿಂದ ಅಷ್ಟೇ ನಾನು ಈ ಒಂದು ಕ್ಯಾಬನ್ನು ಹುಡುಕ್ತಾ ಇರೋವಂಥದ್ದು. ಯಾರೋ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಇನ್ಫಾರ್ಮ್ ಮಾಡಿ.